ಆಕಾಶವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್.ಎಂ. ಅವರಿಂದ. ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತರರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ 2 ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ, ಎಲ್ಲರನ್ನೂ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ, ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ, ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ. ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ, ಕ್ರಿಯಾಚರಣೆಗಳ ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ
ಪಡೆದುಕೊಂಡಿರುವ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗವು ನಮ್ಮ ನಂಬಿಕೆಗಳನ್ವಯ ಚತುರ್ವಿಧ ಫಲಗಳಾದ ಧರ್ಮ, ಅರ್ಥ, ಮೋಕ್ಷ ಸಾಧನೆಗಳಿಗೆ ಕಾರಣವಾಗಬಲ್ಲದು. ಈ ಪುರುಷಾರ್ಥಗಳು ಈಡೇರಬೇಕಾದದ್ದು ಶರೀರ ಹಾಗೂ ಈ ಶರೀರದಲ್ಲಿರುವ ಚಿತ್ತದ ಸಮೈಕ್ಯತೆಯ ಮೂಲಕ ಮಾತ್ರ. ಹಾಗಾಗಿ ಚಿತ್ತ ಅಥವಾ ಆತ್ಮಶುದ್ಧಿ, ಒಟ್ಟಾರೆ ಸ್ವಾಸ್ಥ್ಯವನ್ನ ಕಾಯ್ದುಕೊಳ್ಳುವಲ್ಲಿ ಯೋಗವೇ ಅತ್ಯಂತ ಪ್ರಮುಖವಾದ ಮಾಧ್ಯಮ. ಯೋಗ ಪದ ನಿಷ್ಪತ್ತಿಗಳನ್ನು 3 ನೆಲೆಗಳಲ್ಲಿ ಗುರುತಿಸಲಾಗಿದೆ. ಮೊದಲನೆಯದು ಏಕಾಗ್ರತೆ, ಎರಡನೆಯದು ಮನಸ್ಸಿನ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ, ಮತ್ತು ಕೊನೆಯದನ್ನು ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು, ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತಧರ್ಮಗಳಲ್ಲಿಯೂ, ಸಿಖ್ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು, ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಾಂಧಳದಂತೆ ನಮ್ಮ ಸಮಸ್ತ ವಿಶ್ವವನ್ನು ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು. ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ,
ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಾಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ, ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರ ಅರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳುವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿಯೆಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೇ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ, ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು, ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ. ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್.ಎಂ. ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.